ದೇವಣ್ಣ ಯಕ್ಷಗಾನ ಕ್ಷೇತ್ರದಲ್ಲಿ ಸರಿಸುಮಾರು 15 ವರ್ಷಗಳಿಂದ ತೊಡಗಿಸಿಕೊಳ್ತಾ ಇದ್ದೀರಿ. ಹೌದು. ತಾಳಮದ್ದಳೆ ಕ್ಷೇತ್ರದಲ್ಲಿ ಕೂಡ ಬಹಳ ಬೇಡಿಕೆ ಉಂಟು ಅಂತ ಹೇಳಿ ಕೇಳಲ್ಪಟ್ಟಿದ್ದೇನೆ. ಹೇಗೆ ಅವಕಾಶಗಳು ಬಂತು ನಿಮಗೆ? ಬಹಳ ಬೇಡಿಕೆ ಅಂತಲ್ಲ, ಹೋಗ್ತೇನೆ, ಕಾರ್ಯಕ್ರಮ ಸಿಗ್ತದೆ ನನಗೆ ತಾಳಮದ್ದಳೆ. ಹೌದು. ಅದಂದ್ರೆ ನನಗೆ ಹೆಚ್ಚಾಗಿ ಬಾಂಬೆಯಲ್ಲಿ ನನಗೆ ತಾಳಮದ್ದಳೆ ಸಿಗ್ಲಿಕ್ಕೆ ಪ್ರಾರಂಭ ಆದದ್ದು ನನಗೆ ಆ ಅಜೆಕಾರು ಬಾಲಕೃಷ್ಣ ಶೆಟ್ರು. ಹೌದು, ಅವರು ನಮ್ಮ ಪೆರ್ಮುದೆ ಜಯಪ್ರಕಾಶ್ ಶೆಟ್ರು ಮತ್ತೆ ಅಣ್ಣ ಎಲ್ಲ ಮುಂಚೆ ಹೋಗ್ತಾ ಇದ್ವಿ. ಹಾಗೆ ಇವರು ಎಲ್ಲ ಹೇಳಿ ಭಾಗವತರಲ್ಲಿ ಇದ್ದಾರೆ ಹಟೀಲ್ ಮೇಳದಲ್ಲಿ, ಅವರಿಗೆ ಕೂಡ ಗೊತ್ತಿತ್ತು ಮೇಳದ ಆಟ ಎಲ್ಲ ನೋಡ್ತಾರೆ. ಹಾಗೆ ಅವರನ್ನು ಕರೆಸಬೇಕು ಅಂತ ಹೇಳಿ ಸಾಧಾರಣ ಶುರುವಿಗೆ ಒಂದು ಪ್ರಕಾಶ್ ಶೆಟ್ಟಿ ಸುರತ್ಕಲ್ ಅವರ ಟೀಮಿಗೆ 1 ವರ್ಷ ಹೋಗಿದ್ದೇನೆ. ಕನ್ನಡಿಗಟ್ಟೆ ಅವರು ನಾನು 2ನೇ ಭಾಗವತ ಆಗಿ ಅಲ್ಲಿ ಹೋಗಿದ್ದೆ 1 ವರ್ಷ. ಅದರ ನಂತರ ಜಯಣ್ಣ ಎಲ್ಲ ಮಾತಾಡಿ ನಾನು ಮತ್ತೆ ಇವರ ಟೀಮಿಗೆ ಹೋದೆ. ಅಲ್ಲಿ ಒಂದು 15-16 ತಾಳಮದ್ದಳೆ ಆಗ್ತಾ ಇತ್ತು ಒಂದು ಆಟ. ಹಾಗೆ ಅಲ್ಲಿ ಇವರು ಮಾತಾಡಿ ನನ್ನನ್ನು ಅಲ್ಲಿಗೆ ಆ ವರ್ಷ ಬಾಂಬೆಗೆ ಕರ್ಕೊಂಡು ಹೋದ್ರು ತಾಳಮದ್ದಳೆ. ಅದರ ನಂತರ ನನಗೆ ತುಂಬಾ ಆಟ ಎಲ್ಲ ಸಿಗ್ತದೆ. ಕಾರ್ಯಕ್ರಮ ಪ್ರತಿಯೊಂದು 1 ತಿಂಗಳ ಕಾರ್ಯಕ್ರಮ ಬಾಂಬೆಯಲ್ಲಿ. ಈ ಕಡೆ ಕೂಡ ಅವಕಾಶಗಳು ತಾಳಮದ್ದಳೆ ಯಕ್ಷಗಾನದಲ್ಲಿ ಬಹುತೇಕ ಅವಕಾಶಗಳು ಸಿಗ್ತಾ ಇದೆ. ಈಗ ನಾನು ಸಂಗೀತಕ್ಕೆ ಇರುವಾಗ್ಲೂ ನನಗೆ ತಾಳಮದ್ದಳೆಗೆ ಶುರುವಿಗೆ ಅವಕಾಶ ಸಿಕ್ಕಿತ್ತು. ಅಂದ್ರೆ ಶುರುವಿಗೆ ದೊಡ್ಡ ಕೂಟಗಳಲ್ಲಿ ಅಂತಂದ್ರೆ ಯಕ್ಷಮಿತ್ರರು ಸುರತ್ಕಲ್ ಅವರೆಲ್ಲ ಶುರುವಿಗೆ ಕರೀತಾ ಇದ್ರು ನಮ್ಗೆ. ಹಾಗೆ ಅದರ ನಂತರ ಎಲ್ಲ ಕಡೆ ಹೋಗ್ತೇನೆ. ಈಗ ಎಲ್ಲ ಸಂಘ ಸಂಸ್ಥೆಗಳು, ದೇವಸ್ಥಾನ, ನವರಾತ್ರಿ, ಇದಕ್ಕೆಲ್ಲ ದೊಡ್ಡ ಕೂಟಗಳೆಲ್ಲ ಅವಕಾಶ ಬಹಳ. ದೇವಣ್ಣ, ಒಂದು ನಾವೆಲ್ಲ ಜೊತೆಯಾಗಿ ಮೇಳ ತಿರುಗಾಟ ಮಾಡಿದವರು, ನಾವಿದ್ದಂತ ಆ ಸಂದರ್ಭದಲ್ಲಿ ಬೆಳಗಿನವರೆಗೆ ಆಟದ ಅನುಭವಗಳು. ಪ್ರಸ್ತುತ ಯಕ್ಷಗಾನ ಕಾಲಮಿತಿಗೆ ಒಗ್ಗಿಕೊಂಡಿದೆ. ಇದರ ಬಗ್ಗೆ ಕಾಲಮಿತಿ ಅನ್ನುವಂಥದ್ದು ಒಳಿತು ಅಥವಾ ಕೆಡುಕು, ಹೇಗೆ ನಿಮ್ಮ ಪ್ರಕಾರ ಏನು ಅಭಿಪ್ರಾಯ ಅಂತ ಹೇಳಿ? ಬೆಳಗಿನವರೆಗೆ ಮತ್ತೆ ಇದಕ್ಕೆ ಇರುವಂತಹ ವ್ಯತ್ಯಾಸಗಳೇನು? ವ್ಯತ್ಯಾಸ ಅಂದ್ರೆ ಈಗ ಅನಿವಾರ್ಯ ಇನ್ನು ಕಾಲಮಿತಿ. ಈಗ ಯಾರಿಗೂ ಕೂಡ ಬೆಳಿಗ್ಗೆವರಿಗೆ ಪ್ರೇಕ್ಷಕರು ಇಲ್ಲ. ಆಗ್ಲೇ ನಾವಿರುವಾಗ್ಲೇ ನಮ್ಗೆ ಗೊತ್ತುಂಟಲ್ಲ, 3 ಜನ 4 ಜನ ಎಲ್ಲ ಬೆಳಿಗ್ಗೆ ಆಗುವಾಗಲೇ ಎಲ್ಲ ಹೇಳುದು ಮಾತ್ರ ಬೆಳಿಗ್ಗೆವರಿಗೆ ಬೇಕು ಅದು ಪ್ರದರ್ಶನ ಅಂತ, ನೋಡ್ಲಿಕ್ಕೆ ಯಾರಿದ್ದಾರೆ. ಈಗ ಒಂದು ಸಾಧಾರಣ 12:30 1 ಗಂಟೆವರೆಗೆ ಹೋದ್ರು ಸಾಧಾರಣ ಪ್ರೇಕ್ಷಕರ ಸಂಖ್ಯೆ ಒಂದು ಅಲ್ಲಿಂದ ಅಲ್ಲಿಗೆ ಇರ್ತದೆ, ಸಮಾಧಾನಕರವಾಗಿರ್ತದೆ ಪ್ರೇಕ್ಷಕರ ಸಂಖ್ಯೆ. ಮತ್ತೆ ಕಲಾವಿದರಿಗೂ ಕೂಡ ಎಲ್ಲ ಈಗ ಕೆಲಸಕ್ಕೆ ಹೋಗುವವರೆಲ್ಲ ಇರುವುದು, ಕಾಲೇಜಿಗೆ ಹೋಗುವ ಮಕ್ಕಳು ಅವರೆಲ್ಲ ಆಟಕ್ಕೆ ಬರುವಂತದ್ದು. ಹಾಗೆ ಅನಿವಾರ್ಯ ಎಲ್ಲ ಕಲೀಲಿಕ್ಕೆ ಇದ್ರೆ ತುಂಬಾ ಅದಕ್ಕಿಂತ ತೊಡಗಿಸಿಕೊಂಡ್ರೆ ಈಗ ಜೀವನಕ್ಕೆ ಕೂಡ ಕಷ್ಟ. ಯಕ್ಷಗಾನವನ್ನೇ ಹಿಡ್ಕೊಂಡು ಬದುಕಲಿಕ್ಕೆ ಕಷ್ಟ ಅಲ್ಲ. ಯಕ್ಷಗಾನದಿಂದ ಜೀವನ ಕಟ್ಟಿಕೊಳ್ಬಹುದಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಕಟ್ಟಿಕೊಳ್ಬಹುದು, ಹಾಗೆ ಇರ್ಬೇಕು ಅಷ್ಟೇ. ಸಿಂಪ್ಲಿಸಿಟಿಯಲ್ಲಿ ಬದುಕಿದ್ರೆ ಯಕ್ಷಗಾನದಲ್ಲಿ ಸಾಧ್ಯ ಉಂಟು. ಅದು ಕೂಡ ನಮ್ಮ ಎಲ್ಲರಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಯಕ್ಷಗಾನದಿಂದ ಸಾಧ್ಯ ಇಲ್ಲ. ಎಲ್ಲ ದೊಡ್ಡ ಕಲಾವಿದರಿಗೂ ಆಗುದಿಲ್ಲ ಈಗ. ಅಂದ್ರೆ ಅದರ ವ್ಯಾಪ್ತಿ ಇಷ್ಟೇ ಅಲ್ಲ. ಒಂದು ಯಕ್ಷಗಾನದ ವ್ಯಾಪ್ತಿ ಇರುವುದು ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಬಾಂಬೆ ಇದ್ದದ್ರಿಂದ ಸಾಧಾರಣ ಈಗ ಕಾರ್ಯಕ್ರಮ ಸಿಗುವುದರಿಂದ ಆಗ್ತದೆ ಅಲ್ಲಿಂದ ಅಲ್ಲಿಗೆ. ಮತ್ತೆ ದೇವಿಪ್ರಸಾದ್ ಆಳ್ವರು ಯಕ್ಷಗಾನದಿಂದ ಎಷ್ಟು ಜೀವನ ಕಟ್ಟಿಕೊಂಡಿದ್ದಾರೆ? ನಿಮ್ಮ ಬದುಕಿನ ಮೇಲೆ ಯಕ್ಷಗಾನ ಕ್ಷೇತ್ರ ಎಷ್ಟು ಪರಿಣಾಮ ಬೀರಿದೆ? ನನ್ನ ಬದುಕಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ನಾನು ಎಣಿಸದೆ ಬಂದಂತ ಒಂದು ರಂಗ ಇದು. ನಾನು ಇದಕ್ಕೆ ಬರುವುದಿಲ್ಲ ಅಂತಲೇ ಇದ್ದವ, ಅನಿವಾರ್ಯವಾಗಿ ಆ ಸಮಯದಲ್ಲಿ ಒಂದು ಬಂದು ಹೋಯ್ತು. ಬಟ್ಲದವರು ಮಾತಾಡಿ ಪೂಜ್ಯರೊಟ್ಟಿಗೆ ಸೇರಿ ಮೇಳಕ್ಕೆ ಸ್ವಲ್ಪ ಅನುಭವ ಆಗ್ಲಿ, ಪದ್ಯ ಹೇಳಲಿಕ್ಕೆ ಕಲೀಲಿಕ್ಕೆ ಅಂತ ಬಂದವ. ಈಗ ಅದಕ್ಕೆ ಅನಿವಾರ್ಯ, ಈಗ ಯಕ್ಷಗಾನವೇ ಜೀವನ. ಹೌದು, ಕೃಷಿ ಉಂಟು, ಕೃಷಿ ಕೂಡ ಅದನ್ನು ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಯಕ್ಷಗಾನಕ್ಕೆ ಹೋಗುದು. ಮನೆಯಿಂದ ಈಗ ನಿಮ್ಮ ಮಡದಿ ಎಲ್ಲ ಸಪೋರ್ಟ್ ಇದ್ದಾರೆ, ಅದು ದೊಡ್ಡ ಸಹಕಾರ. ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಯಕ್ಷಗಾನ. ಇಲ್ಲಿ ಬರುವಾಗ ಮುಖ ದೊಡ್ಡದು ಎಂತ ಮಾಡಿ. ಯಕ್ಷಗಾನದ ಆಸಕ್ತಿ ಉಂಟು ಅವಳಿಗೆ ಕೂಡ. ಹಾಗೆ ಶುರುವಿಗೆ ಗೊತ್ತಿದ್ದೆ, ಮಾತುಕತೆ ಆಗಿ ಈಗ ಯಕ್ಷಗಾನ ಕಲಾವಿದ ಮನೆಯಲ್ಲಿ ಆಗ ಇಡೀ ರಾತ್ರಿ ಆಗುದಿಲ್ಲ, ಹಾಗಲ್ಲ ಬರುದು, ಹಾಗೆಲ್ಲ ಮಾತುಕತೆ ಅದೆಲ್ಲ ಒಪ್ಪಿಯೇ ಇದ್ದೆ. ಮತ್ತೆ ಒಳ್ಳೆ ಸಹಕಾರ ನನಗೆ. ಇಲ್ಲದಿದ್ರೆ ಈ ಯಕ್ಷಗಾನದಲ್ಲಿ ತೊಡಗಿಸ್ಲಿಕ್ಕೆ ಕಷ್ಟ ಉಂಟು. ಈಗ ದೇವಿಪ್ರಸಾದ್ ಆಳ್ವರಿಗೆ ಯಾವ ಪ್ರಸಂಗ ಬಹಳ ಇಷ್ಟ ಆಡಿಸ್ಲಿಕ್ಕೆ? ಇಷ್ಟ ಎಲ್ಲ ಹೊಸ ಪ್ರಸಂಗ ಬಂದ್ರೆ ಭಾರಿ ಖುಷಿ ಆಗುದು. ಹೊಸ ಎಲ್ಲ ಬಂದ್ರೆ ನಾವು ಆಡಿಸದಿದ್ದದ್ದೆಲ್ಲ ಅದೆಲ್ಲ ಇದು ಸಿಗ್ತದೆ ಕಲೀಲಿಕ್ಕೆ. ಮತ್ತೆ ಪುರಾಣ ಪ್ರಸಂಗಗಳೆಲ್ಲ ಇಷ್ಟ, ಕ್ರಮಗಳೆಲ್ಲ ಇದು ಇನ್ನೂ ಕಲೀಲಿಕ್ಕೆ ಉಂಟು ನಾನು. ಆದ್ರೆ ಅಷ್ಟು ಪುರಾಣ ಪ್ರಸಂಗಗಳೆಲ್ಲ ಮುಂಚೆ ಆಗ್ತಿದೆ, ಈಗ ಬಾರಿ ಕಡಿಮೆ ಆಗಿದೆ. ನಮ್ಗೆ ದೇವಿ ಮಹಾತ್ಮೆ ಜಾಸ್ತಿ ಆಗ್ತದಲ್ಲ ಕಟೀಲು ಮೇಳದಲ್ಲಿ. ಹೊಸತೆಲ್ಲ ಸಿಗುವುದು ಒಂದು ಅಪರೂಪಕ್ಕೊಂದೊಂದು ಸಿಗ್ತದೆ. ಹೊಸ ಪ್ರಸಂಗಗಳೆಂದ್ರೆ ಇಷ್ಟ ನನಗೆ. ಪುರಾಣ ಪ್ರಸಂಗಗಳೆಲ್ಲ ಆಗದ ಮುಂಚಿನ ಪರಂಪರೆಯ ಪ್ರಸಂಗಗಳೆಲ್ಲ ಆದ್ರೆ
ದೇವಿಪ್ರಸಾದ್ ಆಳ್ವರ ಬದುಕಿನಲ್ಲಿ ಒಂದು ವಿಚಾರ ಬಹಳ ಖುಷಿ ಕೊಟ್ಟ ವಿಚಾರ ಅಂತ ಹೇಳಿದ್ರೆ ಯಾವ್ದನ್ನ ಹೇಳ್ತೀರಿ? ಖುಷಿ ಕೊಟ್ಟ ಬಹಳ ಖುಷಿ ಈ ವಿಚಾರ ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ ಯಾವ್ದನ್ನ ಹೇಳ್ತೀರಿ? ಖುಷಿ ಅಂದ್ರೆ ಯಾವುದು? ರಂಗಸ್ಥಳದಲ್ಲಿ ಕೂತು ಮೇಳದಲ್ಲಿರುವುದೇ ಒಂದು ಖುಷಿ. ಖುಷಿ. ಕಟೀಲು ಮೇಳದ ರಂಗಸ್ಥಳ ಅಂದ್ರೆ ಖುಷಿ, ಹಾ. ಅದು ಯಾವಾಗ್ಲೂ ಖುಷಿ. ನನಗೆ ಈ ಒಂದು ವಿಚಾರ ಬಹಳ ದುಃಖ ಆಗಿದೆ, ಬಹಳ ನೋವು ತಂದಿದೆ ಅಂತ ಹೇಳುದಾದ್ರೆ ಯಾವ್ದನ್ನ ಹೇಳ್ತೀನಿ? ಅದೊಂದು ಪೂಂಜರ ಅಗಲುವಿಕೆ. ದೊಡ್ಡ ನನ್ನ ಜೀವನದ ಮೇಲೆ ಇನ್ನು ಅವರೊಟ್ಟಿಗೆ ತುಂಬಾ ಕಲೀಲಿಕ್ಕಿತ್ತು. ಅದಕ್ಕಿಂತ ಮುಂಚೆ ಹೋದ್ರು ತುಂಬಾ ಜನ ಕಲಿತಿದ್ರು. ಯಕ್ಷಗಾನ ಇನ್ನಷ್ಟು ಬೆಳೀತಾ ಇತ್ತು, ಅವರ ಶಿಷ್ಯಂದಿರ ವರ್ಗ ತುಂಬಾ ಬೆಳೀತಾ ಇತ್ತು. ಆದ್ರೆ ಅವರು ಅನಿವಾರ್ಯವಾಗಿ ದೇವರ ಇಚ್ಛೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಟು ಬಿಟ್ರು. ಅದೊಂದು ದುಃಖದ ಸನ್ನಿವೇಶ. ದೇವಿಪ್ರಸಾದ್ ಆಳ್ವರನ್ನ ಯಾರಾದ್ರೂ ನಿಂದಿಸಿದಾರ? ಯಕ್ಷಗಾನ ಕ್ಷೇತ್ರದಿಂದ ನೋವಾಗಿದ? ತುಂಬಾ ಆಗ್ತದೆ ಅದು. ಅದು ಇದ್ದದ್ದೇ ಅದು ಯಕ್ಷಗಾನ. ಅದನ್ನು ನಿಂದನೆಗೆಲ್ಲ ನಾವು ಹೆದರಬಾರ್ದು, ಕೋಪ ಬರಬಾರ್ದು ನಮ್ಗೆ. ಅದೇ ನಮ್ಗೆ ಇರುವ ಪ್ಲಸ್. ಒಂದು ಕೋಪ ಮಾಡಬಾರ್ದು. ಅದು ನಾನು ಕೋಪ ಮಾಡಿ ಕೂಡ ಕೆಲವು ಕಡೆ ನೋಡಿದ್ದೇನೆ ಮುಂಚೆ ಕೆಲಸದಲ್ಲಿ ಇರುವಾಗೆಲ್ಲ. ಅದರೆಲ್ಲ ಪರಿಣಾಮ ಕೆಟ್ಟದೇ ಆಗುದು. ನಾವು ತಡ್ಕೊಂಡಿರುವುದು ಅದೇ ದೊಡ್ಡ. ಯಾರು ಎಂತ ಹೇಳಿದ್ರು, ಎಂತ ಬೇಸರ ಮಾಡಿ ನಾವು ಅದನ್ನ ಇಟ್ಕೊಳ್ಬಾರ್ದು, ತೆಗೆದು ಬಿಡ್ಬೇಕು. ಇಲ್ಲದ ಮರು ದಿವಸಕ್ಕೆ ಆಗುದಿಲ್ಲ. ಅದನ್ನೆಲ್ಲ ಕೇಳಿ ಸಾಕು ಯಕ್ಷಗಾನ ಬೇಡ ಬಿಟ್ಟು ಬಿಡುವ ಅನುಭವಗಳಾಗಿ ಹಾಗೇನಿಲ್ಲ, ಆದದ್ದುಂಟ. ಈಗಾದ್ರೂ ಬಿಡಿ. ಒಂದು ಸಂಗೀತಗಾರನಾಗಿರುವಾಗ, ಎರಡನೇ ಭಾಗವತರಾಗಿರುವಾಗೆಲ್ಲ ಸಾಕು ಯಾರಿಗೆ ಬೇಕು ಬಿಡುವ ಅನ್ನುವ ಮನಸ್ಥಿತಿ ಬಂದಿದ ನೋವು ಈ ಯಕ್ಷಗಾನ ಮೇಳದಲ್ಲಿ ನನಗೆ ಹಾಗೆ ಆಗ್ಲಿಲ್ಲ. ಕಟೀಲು ಮೇಳದಲ್ಲಿ ಆಗ್ಲಿಲ್ಲ. ಹೊರಗಡೆ ಎಲ್ಲ ಹೋದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅನುಭವ ಆಗ್ತದೆ. ಹೊಸ ಇದರೆಲ್ಲ ಹೋಗುವಾಗ ಅಂತದೆಲ್ಲ ಆಗ್ತದೆ. ಇಲ್ಲ ಹಾಗೆ ಈಗ ಬಹುತೇಕ ಕಡಿಮೆ ಆಗಿದೆ. ಒಳ್ಳೆಯ ಇದರಲ್ಲಿ ಗುರುತಿಸಿಕೊಳ್ತಾ ಮತ್ತೆ ಇದೆಲ್ಲ ಸರ್ವೇ ಸಾಮಾನ್ಯ, ಯಾರಿಗಾದ್ರೂ ಆಗ್ತದೆ. ಒಂದು ಹೊಸ ವ್ಯಾಪಾರ ಪ್ರಾರಂಭ ಮಾಡಿದ್ರೆ ಅಲ್ಲಿ ಕೂಡ ಇದೆಲ್ಲ ಇರ್ತದೆ. ಅದನ್ನು ಫೇಸ್ ಮಾಡಿಕೊಂಡು ಹೋಗುದು. ಮತ್ತೆ ಅದರಲ್ಲಿ ಒಂದು ಕುಗ್ಗಬಾರದು ಅಂತ ಹೇಳುದು. ಕುಗ್ಗಬಾರದು, ಕುಗ್ಲಿಕ್ಕಿಲ್ಲ. ನಾವು ಸಾಧನೆ ಮಾಡ್ತೇವೆ, ನಮಗೆ ಎಷ್ಟು ಬರ್ತದೆ ಅಷ್ಟೆಲ್ಲ ಕೊಡುವಂಥದ್ದು. ಹೌದು, ನನಗೆ ಎಷ್ಟು ವಿದ್ಯೆ ಉಂಟು ಅಷ್ಟನ್ನು ಮಾತ್ರ ನನಗೆ ಎಲ್ಲಿ ಅದಕ್ಕಿಂತ ಹೆಚ್ಚು ಬರಬೇಕು ಅಂದ್ರೆ ನನಗೆ ಸಾಧ್ಯ ಇಲ್ಲ. ಅಷ್ಟೇ, ನನ್ನಿಂದ ಇಷ್ಟ ಆಗುದು, ಅದಕ್ಕೆ ಇನ್ನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಅಂತ ಹೋಗುದು. ಹೌದು. ಏನು ಮುಂದಿನ ಯೋಚನೆ ನಿಮ್ಮದು? ಯೋಜನೆ ಏನಿಲ್ಲ, ಇನ್ನಷ್ಟು ಕಲಿಬೇಕು ಯಕ್ಷಗಾನದಲ್ಲಿ. ಒಂದು ಸಾಧನೆ ಅಂದ್ರೆ ಅದೇ, ಅದರಲ್ಲಿ ನಮಗೆ ಒಂದು ತೃಪ್ತಿ ಬೇಕು. ನಾವು ಮಾಡಿದ ಕೆಲಸದಲ್ಲಿ ನಮಗೆ ತೃಪ್ತಿ ಬೇಕು. ಒಂದು ಪ್ರದರ್ಶನ ಆಗಿ ಒಳ್ಳೇದಾದ್ರೆ ನಮ್ಗೆ ಅದರ ಅಷ್ಟು ಒಂದು ಆನಂದ ಉಂಟಲ್ಲ, ಆತ್ಮಾನಂದ, ಅದುವೇ ಖುಷಿ. ಮತ್ತೆ ಸಂಪಾದನೆ ಮಾಡ್ಲಿಕ್ಕೆ ಸಂಪಾದನೆ ಆಗ್ತದೆ ಅಲ್ಲಿಂದ ಅಲ್ಲಿಗೆ. ಇದರಲ್ಲಿ ದೊಡ್ಡ ಏನು ಮಾಡ್ಲಿಕ್ಕೆ ಯಕ್ಷಗಾನದಲ್ಲಿ ಸಾಧ್ಯ ಇಲ್ಲ. ಹೌದೌದು, ಅದಕ್ಕೆ ನಾನು ಆಗ ಕೇಳಿರುವಂತದ್ದು. ನಮ್ಮ ಯಕ್ಷ ಪಯಣದ ಒಂದಷ್ಟು ಅನುಭವ ಆಗಿದ್ರೆ ನಾನು ಪ್ರತಿ ಕಲಾವಿದರ ಸಂದರ್ಶನ ಮಾಡುವಾಗಲೂ ಅವರಿಂದ ಪದ್ಯ ಹೇಳಿಸುವಂಥದ್ದು, ಅರ್ಥಗಾರಿಕೆಯನ್ನು ಹೇಳುವಂಥದ್ದು ಮಾಡ್ತೇನೆ. ನಿಮ್ಮ ಅಭಿಮಾನಿಗಳು ನಿಮ್ಮ ಸಂದರ್ಶನವನ್ನ ಮಾಡುವಾಗ ನಿಮ್ಮ ಅದ್ಭುತ ಕಂಠದಿಂದ ಒಂದಷ್ಟು ಪದ್ಯಗಳನ್ನ ಕೇಳಬೇಕು ಅಂತ ಹೇಳಿ ಅವರದ್ದು ಬಯಕೆ ಇದೆ. ಈ ಕಾರಣದಿಂದ ಅವರಿಗೋಸ್ಕರ ಒಂದು ಪದ್ಯವನ್ನ ಹೇಳಬೇಕು ಭಾಮಿನಿ ಯಾವುದಾದ್ರು ಅಂತ ಹೇಳಿ. ರಾಮನಾರಿಯಲ ಸುತ್ರಾಮ ಮುಖ್ಯರ ದೂರಿನಲಿ ಸುತ್ರಾಮ ಮುಖ್ಯರ ದೂರಿನಲಿ ಬಳಿಕಿ ಮಹೀಭಾರಕರ ಭಂಗಿಸಲೆವುದು ಮಧುದ್ವಿಷನವತರಿಸಿದನು. ನೀ ಮರುಳವ ನೀ ಮರುಳವ ರವಿ ತಾಮಸಿಗೆ ತಾಮಸವನಂಗೀಕರಿಸಬೇಡೆಂದ. ರವಿ ತಾಮಸಿಗೆ ತಾಮಸವನಂಗೀಕರಿಸಬೇಡೆಂದ.
ನೀ ಮರುಳಲ ರಾಮನಾರೆದರಿಯಲ ಆ ಆ ಸೂಪರ್. ಎಸ್ ವೀಕ್ಷಕರೇ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ ಹಾಗೆ ನಾನು ಅವರಲ್ಲಿ ಪದ್ಯವನ್ನ ಹೇಳಿಸಿದ್ದೇನೆ. ಸೊ ನಿಮಗೆ ಸಂತೋಷ ಆಗಿದೆ ಅಂದುಕೊಳ್ತೇನೆ. ಮತ್ತೆ ನನ್ನದು ವೈಯಕ್ತಿಕವಾಗಿ ಒಂದು ರಿಕ್ವೆಸ್ಟ್ ಇದೆ. ಸುಗ್ರೀವ ಕದಂಬವನವನ್ನ ಪ್ರವೇಶ ಮಾಡುವಾಗ ಹಾಡುವಂತಹ ಒಂದು ಪದ್ಯದ ಭಾಗ, ಅದನ್ನೊಂದು ಹಾಗೆ ಹೇಳಬೇಕು ಅಂತ ಹೇಳಿ. ಶುಂಭನಾದ್ಯಯುಳೈದೆ ಶುಂಭನಾದ್ಯಯುಳೈ मेरे कदंब वनवने पगुता मेरे कदंब वनवने पगुता ತ್ರೈ ಜಗದೋ ವಿಜಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರಿ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನೋ ತಿಳಿದು ನೋಡಲಿ ಈಕೆ 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 ಮಾನಿನಿಯೇ ಈಗೆ ಮಾನಿನಿಯೇ ಶಿವ ಶಿವ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದೇವಣ್ಣ. ಬಹಳಷ್ಟು ಸಂತೋಷ ಆಯಿತು. ಯಾಕೆ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ ದೇವಣ್ಣ ಇವರ ವಾಯ್ಸ್ ಎಷ್ಟು, ಆಳ್ವಾರ ಸ್ವರ ಎಷ್ಟು ಇಂಪಾಗಿದೆ, ಅವರ ಸ್ವರಕ್ಕಾಗಿ ಹುಟ್ಟಿಕೊಂಡಂತಹ ಅಭಿಮಾನಿ ವರ್ಗ ಎಷ್ಟು ವಿಸ್ತಾರ ಆಗಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಸೊ ಈ ಕಾರಣದಿಂದ ನಾನು ಪದ್ಯವನ್ನು ಹೇಳಿಸಿರುವಂಥದ್ದು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಎಷ್ಟು ಸಂತೋಷ ಆಗಿದೆ, ಏನು ವಿಚಾರ ಅಂತ ಹೇಳಿ. ಎಸ್, ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬರ್ತಾ ಇದ್ದೇನೆ ದೇವಣ್ಣ. ಇಷ್ಟು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಿದ್ದೀರಿ. ದೇವಿಪ್ರಸಾದ್ ಆಳ್ವರು ಮೆಚ್ಚಿಕೊಂಡಂತಹ ಒಂದಷ್ಟು ಜನ ಕಲಾವಿದರನ್ನ ಹೇಳುವುದಿದ್ರೆ ಯಾರು? ನಿಮ್ಮ ಫೇವ್ರೆಟ್ ಕಲಾವಿದರು ಯಾರು ಅಂತ ಹೇಳಿ. ಹಿಮ್ಮೇಳದಲ್ಲಿ ನನಗೆ ಭಾಗವತಿಗೆ ಪೂಜ್ಯರ ಪದ್ಯ, ಮತ್ತೆ ಸತೀಶ್ ಅಣ್ಣನ ಪದ್ಯ, ಕನ್ನಡಿಗಟ್ಟೆಯವರು, ಪದ್ಯಾಣದವರು, ಹೊಳ್ಳರು, ಕುರಿಯ ಭಾಗವತಿ. ಈಗ ನಾವು ತಿರುಗಾಟ ಇರುವುದು, ಈಗ ನಮಗೆ ಮುರಾರಿ ಕಡಂಬಳ್ಳಿ ತಾಯರು, ನಮ್ಮ ಮಿಜಾರ ದಯಾನಂದನ್ನ, ಲೋಕಿ ಅಣ್ಣ, ಹಾಗೆ ಚೈತನ್ಯರಿದ್ದಾರೆ. ಮತ್ತೆ ಇವರು ನಮ್ಮ ಪ್ರಶಾಂತ್ ಅಣ್ಣ ಹೊಗೆನಾಡು. ಇನ್ನು ವೇಷಧಾರಿಗಳ ಬಗೆಗೆ ತುಂಬಾ ದೊಡ್ಡ ಅಲ್ಲ, ಈಗಿನವರದ್ದೇ ಆಗ್ಬೇಕಿಲ್ಲ. ನಾನು ಇವರ ವೇಷ ಹಿಂದೆ ನನಗೆ ಬಹಳ ಇಷ್ಟ ಅಂತ ಹೇಳಿದೆ, ಈಗಿನವರದ್ದೇ ಆಗಬೇಕು ಅಂತ ಜಾಸ್ತಿ ನಾನು ನೋಡ್ಲಿಲ್ಲ. ಕಿರೀಟ ವೇಷ, ಪುಂಡು ವೇಷದಲ್ಲಿ ಯಾರು? ಕಿರೀಟ ವೇಷದಲ್ಲಿ ಈಗ ನಮ್ಗೆ ಸುಣ್ಣಂಬಳದವರ ವೇಷ ಅಂದ್ರೆ ನನಗೆ ತುಂಬಾ ಇಷ್ಟ. ಅಂದ್ರೆ ನಿಮಗೆ ಈಗ ಹಾಗೆ ಪೆರ್ಮುದೆ ಜಯಣ್ಣನ ವೇಷ, ಹಾಗೆ ಶಶಿಕಾಂತ ಶೆಟ್ಟಿ ಕಾರ್ಕಳ ಅವರ ವೇಷ ಅಂದ್ರೆ ನನಗೆ ತುಂಬಾ, ಅವರು ಒಂದು ಒಳ್ಳೆ ಕಲಾವಿದರು, ತುಂಬಾ ಇಷ್ಟ ಅವರಿಗೆ. ಹೌದು, ಈ ವೇಷದಲ್ಲಿ ಆಗ್ಲಿ, ಅರ್ಥ ತಾಳಮದ್ದಲೆಯಲ್ಲಿ ಅರ್ಥಧಾರಿಕೆಯಲ್ಲಿ
ಭಾರಿ ಒಳ್ಳೆ ಒಳ್ಳೆ ಕಲಾವಿದ. ಎಸ್, ಇದು ತುಂಬಾ ಜನ ಇದ್ದಾರೆ ಎಲ್ಲರೂ ನನಗೆ ಇಷ್ಟ. ಹೇಳಿಕೆ ಓಕೆ, ಅದೊಂದು ಅಭಿಪ್ರಾಯ. ಈಗ ನೀವು ಅನುಭವಿ ಕಲಾವಿದರಾಗಿ ಭಾಗವತರಾಗಿ ಯಕ್ಷಗಾನ ಕ್ಷೇತ್ರದ ತೊಡಗಿಸಿಕೊಂಡಂತಹ ಅಥವಾ ಇನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಬರುವುದಕ್ಕಿರುವಂತಹ ಒಂದಷ್ಟು ಕಲಾವಿದರಿಗೆ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಮೇಳ ತಿರುಗಾಟವನ್ನ ಮಾಡಬೇಕು, ಹಿಮ್ಮೇಳ ಕಲಾವಿದರಾಗಿ ಅಥವಾ ಮುಮ್ಮೇಳ ಕಲಾವಿದರಾಗಿ ನಾನು ದುಡಿಬೇಕು ಅಂತ ಹೇಳಿ ಇರುವಂತಹ ಕಲಾವಿದರಿಗೆ, ಅಂತವರಿಗೆ ಏನು ಕಿವಿ ಮಾತನ್ನ ಹೇಳ್ತೀರಿ? ಕಲಾವಿದರು ಬರುವ ಕಲಾವಿದರಿಗೆ ನಾನು ಹೇಳುದು ಅಂತ ಹೇಳಿದ್ರೆ, ಒಂದು ಅದರಲ್ಲಿ ಅಷ್ಟು ಆಸಕ್ತಿ ಇದ್ದು ನಮ್ಮ ಕೆಲಸದ ಒತ್ತಡದ ನಡುವೆ ಬಂದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಅಲ್ಲಿ ಬಂದ ಮೇಲೆ ನಿರಂತರ ತೊಡಗಿಸಿಕೊಳ್ಬೇಕು. ಒಂದೊಂದು ವಿಭಾಗವನ್ನು ಇಟ್ಕೊಂಡ್ರೆ ಅದರಲ್ಲೇ ಹೋಗ್ಬೇಕು. ಅದರ ಎಡೆಯಲ್ಲಿ ಬಾಕಿದ್ದು ಯಕ್ಷಗಾನದ ರಂಗ ಅಂದ್ರೆ ಅದರಲ್ಲಿ ಪೂರ ಎಲ್ಲ ಬರ್ತದೆ. ಈ ಮೇಳದ್ದು ಚೆಂಡೆ, ಮದ್ದಳೆ, ಭಾಗವತಿಕೆ, ಅದರ ಎಡೆಯಲ್ಲಿ ನಾಟ್ಯಗಾರಿಕೆ, ವೇಷಭೂಷಣಗಳು, ಇದು ನಮ್ಮ ಮೇಕಪ್, ಅದೆಲ್ಲ ಬರ್ತದೆ. ಅದನ್ನೆಲ್ಲ ತಿಳಿಬೇಕು. ಒಂದೇ ವಿಭಾಗ ಹಿಡ್ಕೊಂಡು ಹೋದ್ರೆ ಆಗುದಿಲ್ಲ. ಅದರ ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ಕೂಡ ಗೊತ್ತಿರ್ಬೇಕು. ಆಗ ಅವನ ರಂಗದಲ್ಲಿ ಎಲ್ಲರಿಗೂ ಪೂರಕವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕಲಾ. ಮತ್ತೆ ಇನ್ನೊಮ್ಮೆ ಕೆಲಸದ ಅನಿವಾರ್ಯತೆ. ಈಗ ಎಲ್ಲರೂ ಒಂದು ಯಕ್ಷಗಾನವನ್ನು ನಂಬಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಎಡೆಯಲ್ಲಿ ಒಂದು ನಾವು ಯಕ್ಷಗಾನಕ್ಕೆ ಬಂದ್ರೆ ಏನಾದ್ರೂ ಒಂದು ಅದರಲ್ಲಿ ಸಾಧನೆ ಮಾಡಿ ಹೋಗ್ಬೇಕು. ಸುಮ್ಮನೆ ಒಂದು ವೇಷ ಮಾಡಿ ಒಂದು ದೇವೇಂದ್ರ ಬಲವೋ ಕಾಟಾಚಾರಕ್ಕೆ ಬಂದು ಹೋಗ್ಬಾರ್ದು. ಸ್ವಲ್ಪ ಎಲ್ಲಿ ಸಿಗ್ತದೆ ಅವಕಾಶ ಅಲ್ಲಿ ತೊಡಗಿಸಿಕೊಳ್ಬೇಕು. ಇದು ಯಕ್ಷಗಾನದ ದೊಡ್ಡ ಒಂದು ಪ್ಲಸ್ ಪಾಯಿಂಟ್. ನಮಗೆ ಅಲ್ಲಿ ದೊಡ್ಡ ವೇದಿಕೆ ದೊಡ್ಡದು ಸಣ್ಣದು ಅಂತಲ್ಲ. ಒಂದು 4 ಜನ ಕೂತ್ಕೊಂಡು ಚೆಂಡೆ ಮಾತಾಡಿಕೊಂಡು ಇಬ್ಬರು ಅರ್ಥ ಹೇಳ್ತಾ ಇದ್ದ ಅಲ್ಲಿ ಹೋಗಿ ನಾವು ಪಾಲ್ಗೊಳ್ಬೇಕು. ಇದು ನಮ್ಮ ಬೆಳವಣಿಗೆಗೆ ಪೂರಕ ಆಗ್ತದೆ. ವೇದಿಕೆಯಲ್ಲಿ ನಮಗೆ ದೊಡ್ಡದೇ ಸಿಗ್ಬೇಕು, ಅಲ್ಲೇ ನಾನು ಹೇಳುದು ಅದು ಒಂದು ಮಾಡಬಾರ್ದು. ಯಾರು ಇಂಥದ್ದೇ ಚಿಕ್ಕ ಮೇಳಕ್ಕೆಲ್ಲ ಮಕ್ಕಳೆಲ್ಲ ಹೋಗ್ತಾರೆ, ದೊಡ್ಡ ಅಲ್ಲಿ ಮರ್ಯಾದೆ ಆಗುದಿಲ್ಲ. ಇಲ್ಲಿ ಹೋದ ಕೂಡಲೇ ಅವಳ ಅದು ಬರ್ಬಾರ್ದು. ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವೊಂದು ಏನಾದ್ರೂ ಯಕ್ಷಗಾನದ ಒಂದು 2 ಪದ್ಯ ಹೇಳುದಾ, ಅದು ನಮ್ಮ ಬೆಳವಣಿಗೆಗೆ ಪೂರಕವೇ. ಎಲ್ಲಿ ಒಂದು ಸಂಘದ ವಾರದ ಕೂಟ ಆಗ್ತದೆ, ಈಗಲೂ ಹೋಗ್ತೇವೆ, ನಾನು ಹೋಗ್ತೇನೆ. ಪುರ್ಸೊತ್ತಿದ್ರೆ ನಾನು ಇದ್ದುಕೊಂಡು ಹೋಗುದು. ನನಗೆ ಅಲ್ಲಿ ಅವಕಾಶ ಇರ್ತದೆ, ಅಲ್ಲಿ ಎಲ್ಲ ಆಸೆ ಇರ್ತದೆ. ಅವರು ಯಾವಾಗಲೊಮ್ಮೆ ಸಿಗುದು ವಾರಕ್ಕೊಂದು. ಆದ್ರೆ ಅವ್ರು ಹೇಳಿದ್ದು ನಾವಲ್ಲಿ ಕೂತ್ಕೊಂಡು ಕಿವಿ ಕೊಟ್ಟರು ಸಾಕು ಅಂತ. ಇದು ಮಾಡ್ಲೇಬೇಕು. ಇದು ಕೆಲವು ಹೆಚ್ಚಿಗೆ ಮಾಡುದೇ ಇಲ್ಲ, ಅದಕ್ಕೆ ಅದರ ಬಗ್ಗೆ ಆಸೆ ಇಲ್ಲ. ಒಂದು ಬರ್ತಾರೆ ಹೋಗ್ತಾರೆ ಅಷ್ಟೇ. ಈಗ ನಾವು ಓದಿಕೊಂಡು ಅದನ್ನು ಇಡೀ ದಿವಸ ಮಾಡ್ಲಿಕ್ಕೆ ನಮ್ಗೆ ಅಷ್ಟು ಸಮಯ ಕೂಡ ಇಲ್ಲ, ಅಷ್ಟು ತಾಳ್ಮೆ ಕೂಡ ಇಲ್ಲ. ಅದು ಇದನ್ನು ಯಕ್ಷಗಾನಕ್ಕೆ ಅಂತ ಒಬ್ಬ ಕಲಾವಿದ ನನಗೆ ಯಕ್ಷಗಾನದಲ್ಲಿ ಬೆಳಿಬೇಕು ಅಂತಿದ್ರೆ ಎಲ್ಲಿ ಯಕ್ಷಗಾನ ಆಗ್ತದೆ, ಎಂತ ಪ್ರಸಂಗ ಅಲ್ಲಿ ಹೊಸತ್ತೆಲ್ಲ ಸಿಗ್ತದೆ, ಅಲ್ಲಿ ಹೋಗಿ ಪಾಲ್ಗೊಳ್ಬೇಕು. ಅದರ ಕಮ್ಮಟಗಳೆಲ್ಲ ಆಗ್ತಾ ಇರ್ತದಲ್ಲ, ಅಲ್ಲಿಗೆಲ್ಲ ಹೋಗ್ಬೇಕು. ಅದರಲ್ಲಿ ಏನು ವಿಷಯ ಉಂಟು ಪಾಲ್ಗೊಳ್ಬೇಕು. ಅದರಲ್ಲಿ ಸಣ್ಣದು ತಪ್ಪಾದ್ರೆ ತೊಂದರೆ ಇಲ್ಲ. ವಾರದ ಕೂಟದಲ್ಲಿ ಯಾರು ಕೇಳುದಿಲ್ಲ. ತಾಳಮದ್ದಲೆ ಪ್ರಸಂಗದ ಮಾಹಿತಿ ಇದೆ. ಪದ್ಯ ಹೇಳುವವನಿಗೆ ಆದ್ರೆ ಅಲ್ಲಿಗೆ ಒಂದು ಹೊಸ ಹೊಸ ಪದ್ಯಗಳೆಲ್ಲ ಸಿಗ್ತದೆ. ಮಾಮೂಲಿ ಹೇಳಿ ದೇವಿ ಮಾತ್ಮೆದ ಪದ್ಯ ಹೇಳಿ ಅಲ್ಲಿ ಒಂದು ಹೋದ ಕೂಡಲೇ ಅವರೆಲ್ಲ ಸಿಗಿ ಹೊಸತ್ ಅಲ್ಲಿ ಆಗ ನಮಗೆ ಸಿಗ್ತದೆ. ಆ ಪದ್ಯಗಳೆಲ್ಲ ಹೇಳಲಿಕ್ಕೆ ಸಿಗ್ತದೆ. ಅದರಲ್ಲಿ ತಪ್ಪಾದ್ರೆ ಅದು ಪಿರವರವನ್ ಅಂತ ಹೇಳ್ತಾರೆ. ಇಲ್ಲದಿದ್ರೆ ಅದು ಅವು ಸಮಾಯಿಗೆ ಬೇಕಾದ ಅಲ್ಲಿ ಹೇಳಿದ್ದು ತೊಂದ್ರೆ ಯಾರಿಲ್ಲ. ಅದು ನಮ್ಗೆ ಅಲ್ಲಿ ಮುಂದೆ ಬರುವಾಗ ಅದಕ್ಕೆ ನಮ್ಗೆ ಅದು ಉಪಕಾರ ಆಗ್ತದಲ್ಲ ರಂಗದಲ್ಲಿ. ಹಾಗೆ ಎಲ್ಲಿ ಕೂಡ ದೊಡ್ಡ ದೊಡ್ಡ ಕೂಟಗಳಾಗ್ತಿದ್ರೆ ಹೋಗಿ ಕೇಳು. ಈಗ ಮೊಬೈಲ್ ಅಲ್ಲಿ ಕೂಡ ಬರ್ತದೆ, ಅದನ್ನು ಹೆಚ್ಚು ನೋಡಿದ್ರೆ ಕಷ್ಟ. ಅದು ಸಾಧಾರಣ ಈಗ ನಮ್ಮ ನವರಾತ್ರಿ ಸಮಯದಲ್ಲಿ ಇಲ್ಲೆಲ್ಲ ವಾರ ಸ್ವಲ್ಪ ಜನ ಅವರೇ ಇದ್ದೆಲ್ಲ ಕೂಟಗಳೆಲ್ಲ ಮಾಡ್ತಾ ಇದ್ರೆ ಆಗಿದ್ರೆ ಮಾತ್ರ ಯಕ್ಷಗಾನ ಉಳಿತದೆ. ತೊಡಗಿಸಿಕೊಳ್ಬೇಕು. ಬಾಕಿ ಸಮಯ ಎಲ್ಲ ನಾವು ವ್ಯರ್ಥ ಮಾಡ್ತೇವಲ್ಲ. ಬಾಕಿ ಗಳಿಗೆಲ್ಲ ಎಲ್ಲಿಯಾದ್ರೂ ಹೋಗಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡುದು. ಇದಕ್ಕೆ ತೊಡಗಿಸಿಕೊಳ್ಬೇಕು. ಒಂದು ಪದ್ಯ ಹೇಳುವಾದ್ರೆ ಅಲ್ಲಿ ಒಂದು ಮನೆಯಲ್ಲಿ ಕೂತ್ಕೊಂಡಾದ್ರೂ ಒಂದು 4 ಪದ್ಯ ಹೇಳುವುದು. ಇಲ್ಲದ್ರೆ ಯಾರಾದ್ರೂ ಅದರ ಒಂದು ಸಮಾನ ಮನಸ್ಕರಿದ್ರೆ ಅಂತ ಅವ್ರು ಚೆಂಡೆ ಮದ್ದಳೆಯವರು ಯಾರಾದ್ರೂ ಇದ್ರೆ ಹಾಗೆ ಇದ್ದೆ ನಾವೆಲ್ಲ ಹೋಗಿದ್ದೇವೆ. ಪೂಂಜರ ಮನೆಯಲ್ಲಿರೋ ಇನ್ನೊಬ್ಬರ ಮನೆಗೆ ಹೋಗುದು. ಅಲ್ಲಿ ಏನಿದ್ರೆ ಅದೊಂದು 4 ಪದ್ಯ ಹೇಳಿ ಅವರ ಚೆಂಡೆ ಮದ್ದಳೆ ಬಾರಿಸಿ ಪದ್ಯ ಹೇಳಿ ಅದು ಹಾಗಲ್ಲ. ಹೀಗೆ ಅದು ತಿದ್ದಿಕೊಳ್ಬೇಕು. ಇದು ನಾವು ಹೋಗಿ ರಂಗಸ್ಥಳಕ್ಕೆ ನನ್ನದು ಇದೇ ವೇಷ ಹೋಗುದು ಅಂತ ಹೇಳಿ ನಾನು ಸೀದಾ ಪ್ರಸಂಗಕ್ಕೆ ಆಗುದಿಲ್ಲ. ಪ್ರಯಾಣ ಅದಕ್ಕೆ ದೊಡ್ಡ ಸಣ್ಣದು ಅಂತಲ್ಲ, ಅದು ಎಲ್ಲ ಒಂದೇ ಅಲ್ಲ, ಅದೇ ಯಕ್ಷಗಾನವೇ ಅಲ್ಲ. ಯಾವ ಪ್ರಸಂಗ ಬೇಕಾದ್ರೂ ಈಗ ಪುಸ್ತಕ ಸಿಗ್ತದೆ. ಅದು ಪದ್ಯ ಕಷ್ಟ ಉಂಟು. ಅದು ಹೇಗೆ ಅದನ್ನು ಈಗ ನೀವು ಭಾಗವತರು, ನಾನು ಭಾಗವತಿಕೆ ಕ್ಷೇತ್ರದಲ್ಲಿ ಕೇಳುದಿದ್ರೆ ದೇವಿಯಣ್ಣನನ್ನ ನೋಡಿ ನಾನು ಕೂಡ ಒಂದು ಭಾಗವತಿಕೆ ಆಗ್ಬೇಕು, ಭಾಗವತಿಕೆ ಕಲಿಬೇಕು ಅಂತ ಹೇಳಿ ಕಿರಿಯರೆಲ್ಲ ಈಗ ಕಲಿತಾ ಇರುವಂತವರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀರಿ?
ಭಾಗವತಿಕೆಯ ಕ್ಷೇತ್ರದಲ್ಲಿ ಭಾಗವತಿಗೆ ಈಗ ಸಂಗೀತ ಕೆಲವರು ಕಲಿತಾ ಇದ್ದಾರೆ, ಅಥವಾ ಇನ್ನು ಭಾಗವತಿಕೆಗೆ ಬರಬೇಕು, ಅಥವಾ ಆಲ್ರೆಡಿ ಈಗ ಇರುವಂತಹ ನಿಮಗಿಂತ ಕಿರಿಯ ಭಾಗವತಿಕೆಯಲ್ಲಿ ಇರುವಂತವರು, ಅವರನ್ನ ಅವರು ಇಂಪ್ರೂವ್ ಮಾಡ್ಲಿಕ್ಕೆ ಹೇಗೆ ಫೋಕಸ್ ಮಾಡಬೇಕು ಅಂತ ಹೇಳಿ. ಈಗ ಕಿರಿಯ ಕಲಾವಿದರು ಅಂದ್ರೆ ಭಾಗವತಿಕೆಯಲ್ಲಿರುವಂತಹ ಕಲಾವಿದರಿಗೆ ಮಾತ್ರ ನಾನು ಹೇಳುವಂಥದ್ದು. ಹೌದು, ಅದನ್ನ ಕಲಿಬೇಕು, ಸ್ಟಡಿ ಮಾಡ್ಬೇಕು. ಹಾ. ಪದ್ಯ, ಈ ರಾಗಗಳಿಂದ ಸಾಹಿತ್ಯ ಓದ್ಲಿಕ್ಕೆ ಗೊತ್ತಿರ್ಬೇಕು. ಮತ್ತೆ ಪ್ರಸಂಗದಲ್ಲಿ ಆಟ, ಇಡೀ ರಾತ್ರಿಯ ಆಟ, ಈಗ ಅನವೈಭವಕ್ಕೆಲ್ಲ 1-2 ಪದ್ಯ ಎಲ್ಲ ಹೇಳಲಿಕ್ಕೆ ಆಗ್ತದೆ. ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಯಕ್ಷಗಾನದಲ್ಲಿ ರಂಗಸ್ಥಳದಲ್ಲಿ ಕೊಂಡು ಹೋಗುವಾಗ ಅಲ್ಲಿ ಸಮಯ ಪಾಲನೆ, ಅದರಲ್ಲಿ ವೇಗಗಳು, ಯಾವ ವೇಷ ಬಂದ್ರು ಅಲ್ಲಿ ಪ್ರಸಂಗ ಮುಗಿಸ್ಬೇಕು ಅಂತಿದ್ರೆ ಅವರೆಲ್ಲ ಒಟ್ಟಿಗೆ, ಅದನ್ನು ಭಾಗವತನಲ್ಲಿ ಇರುವುದು ಕಾಲಗತಿಗಳ ಅದು ವ್ಯತ್ಯಾಸ ಮಾಡಿ ಸ್ವಲ್ಪ ವೇಗ ಕೊಟ್ಟ ಕೂಡಲೇ ಅವರು ಕೂಡ ಮುಂದೆ ಹೋಗ್ತಾರೆ. ಮೇಳದ ಕಲಾವಿದರಾದ್ರೆ ಗೊತ್ತಾಗ್ತದೆ, ಹವ್ಯಾಸಿಗಳಿಗೆ ಗೊತ್ತಾಗುದಿಲ್ಲ. ಅವ್ರಿಗೆ ಹವ್ಯಾಸಿಯಲ್ಲಿ ಒಳ್ಳೆ ಕಲಾವಿದರು ಇದ್ದಾರೆ, ಮೇಳದಷ್ಟು ಹೆಚ್ಚು ಅವರಿದ್ದಾರೆ. ಅದು ಹೇಗಾಗ್ತದೆ ಅಲ್ಲಿ ಪ್ರಸಂಗ ಕೊಂಡೋಗುವಾಗ ಅದು ಸ್ವಲ್ಪ ಇದು ಕೆಲವು ಜಾಗಗಳನ್ನೆಲ್ಲ ಓಡಿಸುವುದನ್ನೆಲ್ಲ ಇರ್ತದೆ, ತ್ವರಿತಗತಿಯಲ್ಲಿ ಹೋಗುವ, ಅದನ್ನೆಲ್ಲ ನಿಧಾನ ಮಾಡಿಕೊಂಡು ಹೋಗುದು ಹವ್ಯಾಸಿಗಳು ಅಂತ ಗೊತ್ತಾಗ್ತದೆ. ಅದನ್ನು ಈ ಬಾಕಿ ಭಾಗವತರಿಗೆ ಗೊತ್ತಿರ್ಬೇಕು. ಮತ್ತೆ ನನಗೆ ಇದು ರಾಗ ಗೊತ್ತುಂಟು, ನನಗೆ ಇಲ್ಲಿ ಚಂಡೆ ಮದ್ದಳೆಯವರು ಒಳ್ಳೇದಿದ್ದಾರೆ ಅಂತ ಹೇಳಿ ಪದ್ಯವನ್ನು ಗಂಟೆಗಟ್ಟಲೆ ಹೇಳುದಲ್ಲ, ಅದು ಸರಿ ಈಗ ಚಂದ ಮಾಡಿ ಹೇಳುದು ಅಂತ. ಭಾಗವತಿಗೆ ಅಂತ ಹೇಳಿದ್ರೆ ಒಳ್ಳೇದು ಮಾಡಿ ಹಾಡು ಅಷ್ಟೇ. ಅದು ಶುರುವಿಗೆ ನನಗೆ ಕೂಡ ಒಳ್ಳೆ ಪದ್ಯ ಅಂದ್ರೆ ಚಂದ ಮಾಡಿ ರಾಗ ಮಾಡಿ ಕೇಳುವವರಿಗೆ. ಅಲ್ಲಿ ರಂಗದಲ್ಲಿ ಮಾತ್ರ ಅದು ಇದು ವೇಷದವರನ್ನೆಲ್ಲ ಕೊಲ್ತದೆ, ಕೆಲವು ಜಾಗದಲ್ಲಿ ಮಾತ್ರ ಅಂತ ಒಂದೊಂದು ಅದಕ್ಕೆ ಒಂದು ಪ್ರಸಂಗದಲ್ಲಿ ಇಂತಿಷ್ಟೇ ಜಾಗಗಳಲ್ಲಿ ತೋರಿಸಿ ಒಂದು ಇಷ್ಟು ಪದ್ಯ ಅಂತ. ನಾನು ಅದಕ್ಕೆ ಈಗ ದೇವಿಮಾತೆ ಅದಕ್ಕೆ ಹೇಳಿಸಿದ್ದು, ಆ ಜಾಗ ಎಲ್ಲ ಒಂದು ಸಭಿಕರಿಗೆ ಕೂಡ ಮುಟ್ಟುವಂತದ್ದು. ಈಗ ಸುಗ್ರೀವ ಅದು ಹೀಗೆ ಆಡುವಾಗ ಅದು ಬೇರೆ ರೀತಿಯಲ್ಲಿ ಅದಕ್ಕೆ ಪಾತ್ರ ಇರುವಾಗ ಹೌದೌದು. ಅದಕ್ಕೆ ಈ ವಿಚಾರಗಳು ಅಂತ ಹೇಳಿ, ಓಕೆ, ನೀವು ಹೇಳಿರುವಂತ ವಿಚಾರಗಳನ್ನ ಇನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿರುವಂತವರು ಖಂಡಿತವಾಗಿಯೂ ಪಾಲನೆ ಮಾಡ್ತಾರೆ. ಯಾಕೆ ಹೇಳಿದ್ರೆ ನೀವು ಅನುಭವಿ, ಈ ಕಾರಣದಿಂದಾಗಿ. ಓಕೆ ದೇವಿಯನ್ನ ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದೀರಿ. ನಿಮ್ಮದೇ ಆಗಿರುವಂತಹ ಒಂದು ಅಭಿಮಾನಿ ವರ್ಗ ಉಂಟು, ದೇವಿಪ್ರಸಾದ್ ಆಳ್ವರಿಗೆ, ನಿಮ್ಮನ್ನ ಪ್ರೀತಿಸುವಂತಹ ಅಭಿಮಾನಿಗಳಿಗೆ, ಅಥವಾ ಯಾರಿಗಾದ್ರೂ ನಾನು ಧನ್ಯವಾದವನ್ನ ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮಗೊಂದು ಅವಕಾಶ. ಕಾರ್ಯಕ್ರಮದ ಕಡೆಯ ಭಾಗವಾಗಿ ಯಾರಿಗೆಲ್ಲ ಧನ್ಯವಾದವನ್ನ ಸಮರ್ಪಣೆ ಮಾಡ್ಲಿಕ್ಕಿದೆ, ಧನ್ಯವಾದವನ್ನ ಸಲ್ಲಿಸಬಹುದು ಅಂತ ಹೇಳಿ. ಧನ್ಯವಾದ ಎಲ್ಲಾ ಅಭಿಮಾನಿಗಳಿಗೂ. ಅಂದ್ರೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಇದು ಮಾಡ್ತಾರೆ ಅವರು, ಸಪೋರ್ಟ್. ಅಂದ್ರೆ ಹೊರಗೆ ಅವರು ಮೇಳಕ್ಕೆ ಬಂದ್ರು ಅಷ್ಟೇ, ವಿಪರೀತ ಎಲ್ಲ ಯಾರು ಮಾಡುದಿಲ್ಲ. ಅಷ್ಟು ಪ್ರೀತಿ ಮಾತ್ರ ಅವರ ಮನಸ್ಸಲ್ಲಿ ಅಷ್ಟು ಇರ್ತದೆ. ಎಲ್ಲಿ ಹೋದ್ರು ಒಂದು ಮಾತಾಡುದು, ಕಾರ್ಯಕ್ರಮಗಳಿಗೆ ಕರೆಯುವುದು, ಅದು ಕೂಡ ಒಂದು ಅಭಿಮಾನವೇ. ನಮ್ಮ ಮೇಲೆ ಒಳ್ಳೇದುಂಟು ಅಂತ ಇಲ್ಲಿ ಅಲ್ಲ, ಅವರೊಂದು ಎಲ್ಲಿ ನೀಡುವ ತಾಳಮದ್ದಲೆಗೆ ಬನ್ನಿ ಹಾಗೆ ಹೇಳು. ಅವರಿಗೆಲ್ಲ ಕಾರ್ಯಕ್ರಮ ಕೊಟ್ಟವರಿಗೂ ಹಾಗೂ ನನ್ನ ಮೇಲೆ ಪ್ರೀತಿ ಇಟ್ಟವರಿಗೂ, ನನ್ನ ಮೇಲೆ ಅಭಿಮಾನ ಇಟ್ಟು 4 ಜನರ ಹತ್ರ ಹೇಳ್ತಾರೆ ಅವರು ಅದು ಒಂದು ದೊಡ್ಡ ವಿಷಯ. ಅವರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಸ್ ದೇವಿಯನ್ನ ಇಷ್ಟು ಹೊತ್ತು ನಿಮ್ಮ ಅತ್ಯದ್ಭುತವಾದಂತಹ ಸಮಯವನ್ನ ಸಂದರ್ಶನಕ್ಕಾಗಿ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಹೀಗೆ ತೊಡಗಿಸಿಕೊಳ್ಳುವ ಹಾಗಾಗಲಿ, ಆ ದೇವರು ನಿಮಗೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿ ನಾನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಬೇಡಿಕೊಳ್ತಾ ಇದ್ದೇನೆ. ಹಾಗೂ ಸಮಯವನ್ನ ಒದಗಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ನನಗೆ ಕಟೀಲು ತಾಯಿಗೆ ಪ್ರಣಾಮ, ನಮ್ಮ ತಲಪಾಡಿಯ ತಾಯಿ. ಎಲ್ಲರಿಗೂ ಕೂಡ ಆ ದೈವ ದೇವರುಗಳು ಮತ್ತೆ ನಾವು ನಂಬಿದಂತಹ ದೇವರು ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಮತ್ತೆ ಯಜಮಾನರು ಮತ್ತೆ ಸಣ್ಣ ಬಂಧುಗಳು, ಸತೀಶ್ ಅಣ್ಣ, ಅವರೆಲ್ಲರೂ ನಮಗೆ ಮುಂಚಿನಿಂದಲೂ ಸಹಕಾರ ಮಾಡಿದ್ದಾರೆ. ಮುಂದೆಯೂ ಕೂಡ ನನ್ನ ಬೆಳವಣಿಗೆಗೆ ಇಷ್ಟು ಸಹಕಾರಿ, ಇಷ್ಟು ಬರಬೇಕಾದ್ರೆ ಎಲ್ಲ ಅವರೆಲ್ಲ ಕಾರಣ, ಅಭಿಮಾನಿಗಳು ಅವರೆಲ್ಲ. ಮುಂದೆಯೂ ಕೂಡ ಇದೇ ರೀತಿ ನಿಮ್ಮ ಅಭಿಮಾನ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳ್ತೇನೆ. ಹಾಗೆ ಸಂದರ್ಶನಕ್ಕೆ ಬಂದು ಮನೆಯವರೆಗೆ ಬಂದಿದ್ದೀರಿ, ಒಟ್ಟಿಗೆ ಇದ್ದಂತ ಕಲಾವಿದಿರಿ ನಾವು 4ನೇ ಮೇಳದಲ್ಲಿ. ಹಾಗೆ ನಿಮ್ಮ ಈ ಚಾನಲ್ ಯಾವುದಿದೆ ಕನ್ನಡ, ಅದು ಇನ್ನೂ ಕೂಡ ಇನ್ನಷ್ಟು ಕಲಾವಿದರನ್ನು ಪರಿಚಯಿಸುವಂತಾಗ್ಲಿ. ಹಾಗೆಯೇ ಇನ್ನಷ್ಟು ಸಾಧಕರನ್ನು ಗುರುತಿಸಿ ಈ ಮೂಲಕವಾಗಿ ಪ್ರಚಾರಕ್ಕೆ ತರುವಂತಹ ನಿಮ್ಮ ಈ ಕಾರ್ಯ ನಿಮಗೆ ಇದರಲ್ಲಿ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಮತ್ತಷ್ಟು ಕಲಾವಿದರನ್ನ, ಮತ್ತಷ್ಟು ಸಾಧಕರನ್ನ ಖಂಡಿತವಾಗಿಯೂ ಪರಿಚಯಿಸ್ತೇನೆ. ಈಗ ನಿಮ್ಮದು ಬಹುತೇಕ 27ನೇ ಸಾಧಕರು ಅಂತ ಕಾಣ್ತದೆ. ನೀವು ಆಲ್ರೆಡಿ ಆಗಿದೆ 27 ಅಲ್ಲದ 2000 ಆದ್ರೂ ನಾನು ಖಂಡಿತವಾಗಿಯೂ
ಮತ್ತಷ್ಟು ಕಲಾವಿದರನ್ನ ಸಂದರ್ಶನ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಆದ್ರೂ ನೀವು ಬ್ಯುಸಿ ಇರ್ತೀರಿ, ಇಷ್ಟು ಬ್ಯುಸಿ ಇದರಲ್ಲಿಯೂ ಕೂಡ ನನಗೆ ಅವಕಾಶವನ್ನ ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕಥೆಯ ವಿಶೇಷವಾದ ಸಂಚಿಕೆ. ಕಟೀಲು ಮೇಳದ ಅನುಭವಿ ಪ್ರಧಾನ ಭಾಗವತರಾಗಿರುವಂತಹ ಶ್ರೀಯುತ ದೇವಿಪ್ರಸಾದ್ ಆಳ್ವ ತಲಪಾಡಿ ಇವರೊಂದಿಗಿನ ಈ ಯಕ್ಷ ಪಯಣದ ಕತೆ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಜೊತೆಗೆ ಹೈಪ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಬ್ಬರು ವಿಶೇಷವಾಗಿರುವಂತಹ ಸಾಧಕರೊಂದಿಗೆ ಅವರ ಯಕ್ಷ ಪಯಣದ ಕಥೆಯ ಸಂಚಿಕೆಯನ್ನ ನಿಮ್ಮ ಮುಂದೆ ತೆರೆದಿಡುವವನಿದ್ದೇನೆ. ಅಲ್ಲಿಯವರೆಗೂ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳುತ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಬಿಡು ಮನ